ಹೊಸ ವರ್ಷದ ದಿನ ಆದಂತಹ ಗಲಾಟೆ, ಬಳ್ಳಾರಿಯಲ್ಲಿ ಆದಂತಹ ಗಲಭೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಗುಂಡಿನಿಂದ ರಾಜಶೇಖರ್ನ ಸಾವಾಗಿದೆ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಒಂದು ಉತ್ತರ ಈಗ ಸಿಗ್ತಾ ಇದೆ. ಜೊತೆಗೆ 10 ಕಾರ್ಯಕರ್ತರನ್ನ ಬಿಜೆಪಿ ಕಾಂಗ್ರೆಸ್ನಿಂದ ಇವರು ವಶಕ್ಕೆ ಪಡೆದಿದ್ದಾರೆ ಕೂಡ. ಇನ್ನು ಘಟನೆಯ ಒಂದಷ್ಟು ವಿಡಿಯೋಗಳು ಕೂಡ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸತೀಶ್ ಶೆಟ್ಟಿಯ ಗನ್ಮೆನ್ ಆರಿಸಿದ ನಕಲಿ ಗಾಂಧಿಗಳ ಅಂತ ಹೇಳಿದ್ರೆ ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ. ಇದರ ಪೂರ್ತಿ ರಿಂಗ್ ಮಾಸ್ಟರ್ ಈ ಕ್ಷೇತ್ರದ ಶಾಸಕ. ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಡ್ಬಂದು ಬುಲೆಟ್ ಹಾರಿಸಿರುವಂಥದ್ದು ಇತಿಹಾಸನೇ ಇಲ್ಲ. ನಿಮಗೆ ಇದು ತಿರುಗ್ಬಾಣ ಆಗುತ್ತೆ ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆಗೆ ವೇಗ ಸಿಕ್ಕಿದೆ. ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸಾಲು ಸಾಲು ಆರೋಪಿಗಳಿಗೆ ಕೋಳ ಹಾಕಿದ್ದಾರೆ. 16 ಮಂದಿಯ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಹೀಗಿರೋ ಹೊತ್ತಲ್ಲೇ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳೇ ಹೊರಬೀಳುತ್ತಿವೆ. ಇದೆಲ್ಲವನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ಕಾಂಗ್ರೆಸ್ಗೆ ಎದುರಾದ ಗನ್ ಗಂಡಾಂತರದ ಬಗ್ಗೆ ತೋರಿಸ್ತೀವಿ ನೋಡಿ. ಇದೇ ಬುಲೆಟ್ ಇಲ್ಲಿ ತೋರಿಸ್ತಿದ್ದೀವಲ್ಲ, ಇದೇ 12mm ಸಿಂಗಲ್ ಬೋರ್ ಬುಲೆಟ್ ಒಂದು ಪ್ರಾಣ ತೆಗೆದಿದೆ. ವಿಷಯ ಇಷ್ಟೇ, ಜನವರಿ 1ರಂದು ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಸಂಘರ್ಷ ಸೃಷ್ಟಿಯಾಗಿತ್ತು. ಕಲ್ಲು ತೂರಾಟ, ಬಡಿಗೆ ಬಡಿದಾಟದ ನಡುವೆ ಗುಂಡಿನ ಸುರಿಮಳೆಗೈಯಲಾಗಿತ್ತು. ಭರತ್ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಅಂಗರಕ್ಷಕರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಪೊಲೀಸರು ಕೂಡ ಪರಿಸ್ಥಿತಿ ತಿಳಿಗೊಳಿಸಲು ಫೈರಿಂಗ್ ಮಾಡಿದ್ರು. ಆದ್ರೆ ಇದೇ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಪ್ರಾಣ ಬಿಟ್ಟಿದ್ದ. ಈತನ ಸಾವು ಅದ್ಯಾವ ಗುಂಡಿನಿಂದ ಆಗಿದೆ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಈತನ ಹೆಸರು ಗುರುಚರಣ್ ಸಿಂಗ್. ಈಗ ಯಾಕೆ ನಾವು ಈತನ ಫೋಟೋ ಹೆಸರು ಹೇಳ್ತಿದ್ದೀವಿ ಅನ್ನೋದಕ್ಕೆ ಕಾರಣವಿದೆ. ಅದೇನಂದ್ರೆ ಪಂಜಾಬ್ ಮೂಲದ ಈತ ಸತೀಶ್ ರೆಡ್ಡಿಯ ಖಾಸಗಿ ಅಂಗರಕ್ಷಕ. ಪೊಲೀಸ್ ಮೂಲಗಳ ಪ್ರಕಾರ ಈತನ ಬಂದೂಕಿನಿಂದ ಹಾರಿದ್ದ ಬುಲೆಟ್ಗೆ ಕೈ ಕಾರ್ಯಕರ್ತ ಉಸಿರು ಚೆಲ್ಲಿದ್ದಾನೆ. ಗುರುಚರಣ್ ಸಿಂಗ್ ಜೊತೆಗೆ ಬಲ್ಜಿತ್ ಸಿಂಗ್ ಮತ್ತು ಮಹೇಂದ್ರ ಸಿಂಗ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಮೂವರು ಜನವರಿ 1ನೇ ತಾರೀಕು ಫೈರಿಂಗ್ ನಡೆಸಿದ್ರು. ಹೀಗೆ ಭರತ್ ರೆಡ್ಡಿಯ ಆಪ್ತನ ಖಾಸಗಿ ಅಂಗರಕ್ಷಕರಿಂದಲೇ ಕೈ ಕಾರ್ಯಕರ್ತ ಬಲಿಯಾಗಿರುವುದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೊಣೆಗಾರಿಕೆ ಪ್ರಶ್ನಿಸಿದ್ರೆ ಪ್ರಹ್ಲಾದ್ ಜೋಶಿ ನಕಲಿ ಗನ್ ಮ್ಯಾನ್ಗಳು ಅಂತ ಕರೆದಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅಂತೂ ರಾಜ್ಯದಲ್ಲಿ ಗನ್ ಸಂಸ್ಕೃತಿ ಶುರುವಾಗಿದೆ ಅಂತಿದ್ದಾರೆ. ಸತೀಶ್ ರೆಡ್ಡಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ, ಭರತ್ ರೆಡ್ಡಿಗೂ ಏನು ಸಂಬಂಧ? ಸತೀಶ್ ರೆಡ್ಡಿಯ ಗನ್ಮೆನ್ ಆರಿಸಿದ ಗುಂಡಿನಿಂದ ರಾಜಶೇಖರ್ ಅಣ್ಣವರು ತೀರ್ಕೊಂತಾರೆ. ಇದಕ್ಕೆ ಹೊಣೆ ಯಾರು? ನಕಲಿ ಗಾಂಧಿಗಳ ಅಂತ ಹೇಳಿದ್ರೆ ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ. ತಗೊಂಡಾರ. ಅವ್ ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಅಲ್ಲ, ಮಾಲೀಕನು ಮಾಡಬೇಕು. ಯಾರು ಇಟ್ಕೊಂಡಿದ್ರು ನೋಡ್ರಿ. ಇದರ ಪೂರ್ತಿ ರಿಂಗ್ ಮಾಸ್ಟರ್ ಈ ಕ್ಷೇತ್ರದ ಶಾಸಕ. ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ. ಸತೀಶ್ ರೆಡ್ಡಿ ಒಬ್ಬ MLA ಮನೆ ಮೇಲೆ ನುಗ್ಗಿ ಗನ್ಗಳು ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಡ್ಬಂದು ಬುಲೆಟ್ ಹಾರಿಸಿರುವಂಥದ್ದು ಇತಿಹಾಸನೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಈ ಸಂಸ್ಕೃತಿ ತಂದಿದ್ದೀರಲ್ಲ, ನಿಮ್ಗೆ ಇದು ತಿರುಗ್ಬಾಣ ಆಗುತ್ತೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ನಿಮ್ಗೆ ಇದು ತಿರುಗ್ಬಾಣ ಆಗುತ್ತೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಪರಿಶೀಲನೆ ಬಳಿಕ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದು ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ನನಗೇನು ಗೊತ್ತಿಲ್ಲ, ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನಂಬರ್ 1. ಎರಡನೇದು, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಈ ನಡುವೆ ಗಲಭೆಯ ಒಂದೊಂದೇ ದೃಶ್ಯಗಳು ಹೊರಬೀಳುತ್ತಿವೆ. ಸದ್ಯ TV9ಗೆ ಸಿಕ್ಕ ವಿಡಿಯೋ ಒಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿಗೆ ಮೊದಲೇ ಪ್ಲಾನ್ ಆಗಿತ್ತ ಎಂಬ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಪುಂಡರ ಗುಂಪೊಂದು ಆಟೋದಲ್ಲಿ ಬಾಟಲ್ ಹಾಗೂ ಪೆಟ್ರೋಲ್ ಬಾಂಬ್ ತುಂಬಿಕೊಂಡು ಬಂದಿತ್ತು. ಈ ದೃಶ್ಯಗಳನ್ನು ನೋಡಿದ ಆರ್ ಅಶೋಕ್
ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪ ಮಾಡಿದ್ದಾರೆ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ರೀ. ಈ ಇಂಟೆಲಿಜೆನ್ಸಿಯನ್ನ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ, ಸತ್ತೋಗಿದೆ. ರಾಜಕೀಯ ಕೆಸರೆರಚಾಟದ ನಡುವೆ ಗಲಭೆಯ ವಿಡಿಯೋಗಳನ್ನ ಆಧರಿಸಿ ಖಾಕಿ ತನಿಖೆಗೆ ಇಳಿದಿದೆ. 20 ವಿಡಿಯೋಗಳನ್ನ ಸಂಗ್ರಹಿಸಿದ್ದ ಪೊಲೀಸರು ನಿನ್ನೆ 45 ಮಂದಿಯ ವಿಚಾರಣೆ ನಡೆಸಿದ್ರು. ಘಟನೆಯ ಇಂಚಿಂಚು ಮಾಹಿತಿ ಕಲೆ ಹಾಕಿ ಕೆಲವರನ್ನ ಬಿಟ್ಟು ಕಳಿಸಿದ್ರು. ಇದೇ ರೀತಿ ಇವತ್ತು 10ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ನ 10 ಹಾಗೂ ಬಿಜೆಪಿಯ 10 ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ವಿನಾಯಕ್ ಬಡಗೇರ್, TV9, ಬಳ್ಳಾರಿ. ಇನ್ನು ಬಳ್ಳಾರಿಯ ಘಟನೆ ವಿಚಾರವಾಗಿ ಎರಡೂ ನಾಯಕರು ಕೂಡ ಅಂದ್ರೆ ಎರಡು ಪಕ್ಷದ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರ ದೊಡ್ಡ ದಂಡೆ ರೆಡ್ಡಿ ಮನೆಗೆ ಬಂತು. ಇನ್ನೊಂದು ಕಡೆ ರೆಡ್ಡಿ ಅವರು ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ರು. ಅದಕ್ಕೆ DK ಅವರು ಕೂಡ ಲೇವಡಿ ಮಾಡಿದ್ರು. ಹಾಗಾದ್ರೆ ಏನೇನಾಗ್ತದೆ ವಿಚಾರವಾಗಿ ನಾಯಕರು ಏನೇನು ಮಾತನಾಡ್ತಿದ್ದಾರೆ ಬನ್ನಿ ರಿಪೋರ್ಟ್ ನೋಡೋಣ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟ್ ಹಾಕಿದ್ದಾರೆ. ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ. 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಗ್ಲೇಬೇಕಾ ನಿಮ್ಗೆ? ಎಲ್ಲಾ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಕೆಲಸ ಇದು. ಇಂಥ ಕೆಲಸವನ್ನ ಖಂಡಿಸಬೇಕಾಯ್ತದೆ. ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರುವಂತ ಸಂಚು. ಹತ್ಯೆಗೆ ಸಂಚು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹೂಡಿರುವ ಅಸ್ತ್ರ ಇದು. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮೇಲೆ ಮಾಡಿರುವಂತಹ ಆರೋಪ ಇದು. ಸದ್ಯ ವೈರಲ್ ಆಗ್ತಿರುವ ಒಂದೊಂದೇ ದೃಶ್ಯಗಳು ಕೂಡ ಗಲಭೆ ಪೂರ್ವ ನಿಯೋಜಿತವ ಅನ್ನೋ ಅನುಮಾನಕ್ಕೆ ರಹದಾರಿ ಮಾಡಿಕೊಟ್ಟಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಗಣಿದಣಿ ಶಾಸಕ ಜನಾರ್ದನ್ ರೆಡ್ಡಿ ತಮ್ಮ ರಕ್ಷಣೆ ಕೋರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮೊರೆ ಹೋಗಿದ್ದಾರೆ. ಎಸ್, ಜನಾರ್ದನ್ ರೆಡ್ಡಿ ಗಲಾಟೆಯಾದ ದಿನವೇ ತಮ್ಮ ಹತ್ಯೆಗೆ ಯತ್ನ ಅಂತ ಬಾಂಬ್ ಸಿಡಿಸಿದ್ರು. ಇವತ್ತು ಒಂದು ಹೆಜ್ಜೆ ಮುಂದಿಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್, DGP MEM ಸಲೀಂ ರವರಿಗೆ ಮನವಿಯೊಂದನ್ನ ಮಾಡಿದ್ದಾರೆ. ತಮಗೆ ತಮ್ಮ ಕುಟುಂಬಕ್ಕೆ Z ಶ್ರೇಣಿಯ ಭದ್ರತೆ ಒದಗಿಸಬೇಕು. ರಾಜ್ಯ ಸರ್ಕಾರ ಭದ್ರತೆ ನೀಡದೇ ಇದ್ರೆ ಮುಂದೆ ನನ್ನ ಮತ್ತು ಕುಟುಂಬದ ಮೇಲೆ ದಾಳಿ ನಡೆದರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಬರೆದ ಈ ಪತ್ರಕ್ಕೆ DCM DK ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. Z ಆದ್ರೂ ಕೇಳಲಿ, ಅಮೆರಿಕದಿಂದಾದ್ರೂ ತರಿಸ್ಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಸರ್ದಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಹೀಗೆ ಹೇಳಿದ DK ನಿವಾಸಕ್ಕೆ ಇವತ್ತು ಸತ್ಯಶೋಧನಾ ಸಮಿತಿಯ HM ರೇವಣ್ಣ ಆಗಮಿಸಿದ್ರು. ನಿನ್ನೆ ಗಣಿನಾಡಿನಲ್ಲಿ ಸಂಗ್ರಹಿಸಿದಂತ ಮಾಹಿತಿ ಬಗ್ಗೆ ಚರ್ಚೆ ಮಾಡಿದ್ರು. ಆದ್ರೆ ವರದಿ ಸಲ್ಲಿಕೆ ಆಗಿಲ್ಲ. ಬಳಿಕ DK ಮನೆಯಿಂದ ಹೊರಬಂದ ರೇವಣ್ಣ ಹೇಳಿಕೆ ಕೊಟ್ಟರು. ಇಡೀ ಪ್ರಕರಣ ಭರತ್ ರೆಡ್ಡಿ ಸುತ್ತಾಗಿರಿಕೆ ಹೊಡೆದಿದ್ರೆ ಆತನ ತಂಡವೇ ಉತ್ತಮ ಕೆಲಸ ಮಾಡಿದೆ ಅಂತ ಹೇಳಿರೋದು ಕುತೂಹಲ ಮೂಡಿಸಿದೆ. ಶಾಸಕರಾದಂತ ಭರತ್ ರೆಡ್ಡಿ ಅವರ ತಂಡ ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯಶೋಧನಾ ಸಮಿತಿ ಅದು. ಅದನ್ನ ನೋಡಿ, ಅವ್ರ ಬ್ಯಾನರ್ ಹಾಕಕ್ಕೆ ಹೋಗಿರ್ಲಿಲ್ಲ. ಜನಾರ್ದನ್ ರೆಡ್ಡಿನೇ ಕಾಲ್ ಕೆರ್ಕೊಂಡು ಬಂದ್ರು ಅಲ್ಲಿಗೆ. ಬರ್ದಿರ್ತಾರೆ ನೋಡಿ, ಭರತ್ ಮಾಡ್ಕೊಳ್ಳಿ ಇದನ್ನ. ಇದರ ನಡುವೆ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರ ದಂಡೆ ಹರಿದು ಬಂದಿತ್ತು. ಕೇಂದ್ರ ಸಚಿವ ವಿ ಸೋಮಣ್ಣ ರೆಡ್ಡಿ ನಿವಾಸಕ್ಕೆ ಆಗಮಿಸಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಕೂಡ ರೆಡ್ಡಿ ರಾಮುಲು ಜೊತೆಗೆ ತಾವಿರೋದಾಗಿ ಸಾಂಕೇತಿಕ ಸಂದೇಶ ಕೊಟ್ಟರು. ಬಿಜೆಪಿ ನಿಯೋಗ ಕಾಂಗ್ರೆಸ್ನ ಸತ್ಯಶೋಧನೆ ನಡುವೆ ರಾಜಕೀಯ ವಾಕ್ಪ್ರಹಾರ ಕೂಡ ಜೋರಾಗಿ ನಡೀತಿದೆ. ಮೊದಲಿಗೆ ಈ ಗಲಭೆಯ ಮೂಲ ಹೋಗೋದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ. ಹೌದು, ಬ್ಯಾನರ್ ಅಳವಡಿಸುವ ಕುರಿತಾಗಿ ಶುರುವಾದ ಗಲಾಟೆ ಒಂದು ಪ್ರಾಣವನ್ನೇ ಬಲಿ ಪಡೆದಿದೆ. ಈ ಬಗ್ಗೆ ಪ್ರಶ್ನೆ ಎತ್ತಿರುವ DK ಪೋಸ್ಟರ್ ಹಾಕಿದರೆ ತಪ್ಪೇನು ಅಂತ ನಿನ್ನೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸೋಮಣ್ಣ ರೆಡ್ಡಿ ಮನೆ ಬಾಗಿಲೇ ಬೇಕಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟ್ ಹಾಕಿದ್ದಾರೆ. ಇನಾಗ್ರೇಷನ್ ಏನ್ ತಪ್ಪಂದ್ರಿಂದ 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಗ್ಲೇಬೇಕಾ ನಿಮ್ಗೆ? ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಕೆಲಸ ಇದು. ಇಂಥ ಕೆಲಸವನ್ನ ಖಂಡಿಸಬೇಕಾಯ್ತದೆ. ಎಲ್ಲಾ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಎಷ್ಟೋ ಕಡೆ ಆಯ್ತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರುತ್ತಾ? ವಾಲ್ಮೀಕಿ ಮಹಾರಾಷ್ಟ್ರನೇ ಎಲ್ಲರ ಆಸ್ತಿ.
ಈ ಇಬ್ಬರ ನಡುವಿನ ಟಾಕ್ ಫೈಟ್ ಇಷ್ಟಕ್ಕೆ ನಿಂತಿಲ್ಲ. ಸೋತಿದ್ದಕ್ಕೆ ಒಂದಾಗಿದ್ದಾರೆ ಅಂತ ಡಿ.ಕೆ. ರಾಮುಲು ರೆಡ್ಡಿ ವಿರುದ್ಧ ಲೇವಡಿ ಮಾಡಿದ್ದಾರೆ. ಆದರೆ ಸೋಮಣ್ಣ ಮಾತ್ರ ಈ ಇಬ್ಬರು ನಾಯಕರು ಲವಕುಶರಿದ್ದಂತೆ ಅಂತ ಹೇಳಿದ್ದಾರೆ. ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜಿ ಮಾಡ್ಕೊಂಡು ತಪ್ಪಾಡ್ತಾ ಇದ್ದಾರೆ. ತಪ್ಪಾಡ್ಲಿ, ಏನ್ ತೊಂದರೆ ನಾವು ತಿಳಿದಿಲ್ಲ. ಎಷ್ಟು ಬೇಕಾದ್ರೂ ತಪ್ಪಾಡ್ಕೊಂಡು ಇಬ್ರು ಜೊತೆ ನಿಂತ್ಕೊಳ್ಳಿ. ರಾಮುಲು ಜನಾರ್ದನ್ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಏನಿದೆ ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ. ಒಂದ್ ನಿಮಿಷ, ನಾನು ಅದೇ ಮಾತು ಅವ್ರಿಗೆ ತಿರುಗಿಸ್ಕೊಟ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ. ಸಾವಿರಾರು ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಒಂದ್ ರೀತಿ ಲವಾಕುಸ್ತಂಗ್ ಕೆಲಸ ಮಾಡ್ತಾ ಇದ್ರು. ಅವರಿಬ್ರು ಸರಿ ಇದ್ರೆ ನೀವೆಲ್ಲಿ ಬರ್ತಾ ಇದ್ರಿ? ಇನ್ನು ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಅಮಾನತು ವಿಚಾರವು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಎಸ್ಪಿ ಆತ್ಮಹತ್ಯೆ ಯತ್ನಿಸಿದ್ರು ಅಂತ ಶೋಭಾ ಕರಂದ್ಲಾಜೆ ಆರೋಪ ಮಾಡಿದರೆ ಪರಮೇಶ್ವರ್ ಪರಿಶೀಲಿಸುವುದಾಗಿ ಹೇಳಿದ್ದಾರೆ. ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಡೆತ್ ನೋಟ್ ಅನ್ನ ಬರೆದಿಡ್ತಾರೆ. ಆ ಡೆತ್ ನೋಟ್ ಅಲ್ಲಿ ಏನಿದೆ, ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ. ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ. ಇಲ್ಲ, ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಅವರಿಗೆ ತಕ್ಷಣ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಇದು ಬೇಜಾರಿದ್ದೇ ಇರುತ್ತೆ. SP ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಕಾರಣ ಏನು? ಸಸ್ಪೆಂಡ್ ಯಾರಾಗಬೇಕಾಯ್ತು? ಹೋಮ್ ಮಿನಿಸ್ಟರ್ ಆಗಬೇಕಾಯ್ತು. ಅವ್ರ ತಾನೇ ತಪ್ಪು ಮಾಡಿರೋದು. ಇನ್ನು ಪಾದಯಾತ್ರೆ ಎಚ್ಚರಿಕೆ ಕೊಟ್ಟ ರಾಮುಲುಗೆ ಸಚಿವ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಅವ್ರು ಎಲ್ಲಿ ಪಾದಯಾತ್ರೆ ಮಾಡ್ತಾರಪ್ಪ ಬಿಜೆಪಿ? ಅವ್ರ ಮನೆಯಿಂದ ಆಫೀಸಿಗೆ ನಡ್ಕೊಂಡು ಹೋಗಲ್ಲ, ಅವರು ಇನ್ನೂ ಪಾದಯಾತ್ರೆ ಮಾಡ್ತಾರೆ. ಬಳ್ಳಾರಿಯಲ್ಲಿನ ಆರೋಪ ಪ್ರತ್ಯಾರೋಪದ ಕಾರಣಕ್ಕೆ ರಾಜ್ಯ ರಾಜಕೀಯ ರಂಗೇರಿದೆ. ಹತ್ಯೆ ಸಂಚಿನ ಆರೋಪ ಮಾಡಿರುವ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ಪ್ರಕರಣದ ತನಿಖೆ ಜೋರಾಗ್ತಾ ಇದೆ. ಗನ್ಮ್ಯಾನ್ ವಿಚಾರ, ಗನ್ಮ್ಯಾನ್ ಗುರುಚರಣ್ ನಿವಾಸದಲ್ಲಿ ಖಾಕಿ ಪರಿಶೀಲನೆ. ಬಳ್ಳಾರಿಯ MRV ಬಡಾವಣೆಯಲ್ಲಿರುವಂತಹ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಪಂಚನಾಮೆಗೆ ಗನ್ಮ್ಯಾನ್ನ ಕರೆತಂದಂತಹ ಪೊಲೀಸರು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈತ ತಂಗಿದ್ದಂಥ ಮನೆಯ ಪಂಚನಾಮೆ. ಸತೀಶ್ 4 ಗನ್ಮ್ಯಾನ್ ವಾಸವಿದ್ದಂಥ ಮನೆ ಇದು. ಇವರೆಲ್ಲರಿಗೂ ಕೂಡ ಇಲ್ಲೇ ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಮನೆಯಲ್ಲಿ ತಪಾಸಣೆ ಮಾಡ್ತಿದ್ದಾರೆ ಪೊಲೀಸರು. ಗುರುಚರಣ್ ಸಿಂಗ್ ಈತ ತಂಗಿದ್ದಂಥ ಮನೆಯಲ್ಲಿ ಈಗ ಪೊಲೀಸರ ಪರಿಶೀಲನೆ ನಡೀತಾ ಇದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದ್ ಕಡೆ ಗನ್ಮ್ಯಾನ್ ಅನ್ನು ವಶಕ್ಕೆ ಪಡೆದಂತಹ ಸಂದರ್ಭ, ಇನ್ನೊಂದು ಕಡೆ ಗುರುಚರಣ್ ತಂಗಿದ್ದಂಥ ಮನೆ. ಈತ ಮಾತ್ರ ಅಲ್ಲ, ಉಳಿದಂಥ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಕೂಡ ಅಲ್ಲೇ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಹಾಗಾಗಿ ಅಲ್ಲಿ ಈಗ ಪಂಚನಾಮೆ ನಡೀತಿದೆ, ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಈತನ ಗನ್ಮ್ಯಾನ್ ಇದ್ದಂಥ ನಿವಾಸ.